ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಆ್ಯಕ್ಚುಲಿ ನನ್ನ ಲಾಸ್ಟ್ ವಿಡಿಯೋ ನೀವು ನೋಡಿರ್ಬೋದು, 1 ಮಂತ್ ಮೇಲೆ ಆಯಿತು ಅನಿಸುತ್ತೆ. ಯಾಕೆಂದರೆ ನನಗೆ ಈಗ ಕೆಲವೊಂದು ಸರಿ ವ್ಲಾಗ್ ಮಾಡೋಕ್ಕೆ ಟೈಮು ಸಿಗಲ್ಲ. ವ್ಲಾಗ್ ಮಾಡಿ ವಿಡಿಯೋ ಎಲ್ಲ ರೆಡಿ ಮಾಡಿರ್ತೀನಿ, ಎಡಿಟ್ ಮಾಡೋಕ್ಕೆ ಟೈಮ್ ಇರಲ್ಲ. ಸೊ ಆ ಥರ ಒಂದು ಪರಿಸ್ಥಿತಿಲಿ ಇವಾಗ ಹೋಗ್ತಾ ಇದೆ. ಸೊ ಇವತ್ತಿನ ವ್ಲಾಗು ಬಗ್ಗೆ ನಿಮಗೆ ಆಲ್ರೆಡಿ ನನ್ನ ವಿಡಿಯೋ ಟೈಟಲು ತಮ್ಮನೇನು ನೋಡಿ ಗೊತ್ತಾಗಿರುತ್ತೆ, ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಇವತ್ತು ನಮ್ಮ ಮನೆಯಲ್ಲಿ ಒಂದು ಪೂಜೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದು ಏನು ಅಂದರೆ, ನನ್ನ ತಂಗಿಯ ವಿದ್ಯಾಭ್ಯಾಸದ ಸಲುವಾಗಿ ವಿದ್ಯಾಗಣಪತಿ ಹೋಮ ಇಟ್ಕೊಂಡಿದ್ದೀವಿ ಮನೆಯಲ್ಲಿ. ಸೊ ಆ ಒಂದು ಪ್ರೋಗ್ರಾಮ್ ಏನಿದೆ, ಆ ಒಂದು ಕಾರ್ಯಕ್ರಮ ಏನಿದೆ, ಆ ಒಂದು ಪೂಜೆ ಏನಿದೆ, ಅದರ ಒಂದು ಸಣ್ಣ ವಿಡಿಯೋನ ನಿಮ್ಮ ಮುಂದೆ ಇಡೋಣ ಅಂತ ಅನ್ನಿಸ್ತು. ಸೊ ಆ ಒಂದು ಕಾರಣದಿಂದಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇವಾಗ. ಹಾಗಾದರೆ ಬನ್ನಿ ಡೈರೆಕ್ಟಾಗಿ ನಾವು ವಿಡಿಯೋಗೆ ಶಿಫ್ಟ್ ಆಗೋಣ. ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡೋಣ. ಬಟ್ ಅದಕ್ಕೂ ಮುಂಚೆ ನನ್ನ ವಿಡಿಯೋನ ನೀವೇನಾದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಬೇಕಾದ್ರೆ ಮಾಡ್ಕೋಬೋದು. ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾವು ಹಾಗಾದರೆ ವಿಡಿಯೋಗೆ ಶಿಫ್ಟ್ ಆಗೋಣ. ಆ್ಯಕ್ಚುಲಿ ಸ್ನೇಹಿತರೆ, ನಾನು ಸ್ವಲ್ಪ ಆಚೆ ಹೋಗಿದ್ದೆ. ಸೊ ಬರೋಷ್ಟರಲ್ಲಿ ಇಲ್ಲೆಲ್ಲ ಕಳಶ ಎಲ್ಲ ಇಟ್ಟು ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸಿದ್ದಾರೆ. ಸೊ ನಾನು ಸ್ವಲ್ಪ ಲೇಟ್ ಆಯಿತು ಬರೋದು. ಈಗ ನೀವು ನೋಡ್ತಾ ಇರ್ಬೋದು, ತಂಗಿಯವ್ವ ಆಲ್ರೆಡಿ ದೀಪ ಎಲ್ಲ ಅಂಟಿಸಿ ಪೂಜೆ ಶುರು ಮಾಡಿದ್ದಾರೆ. ಬನ್ನಿ ಇನ್ನು ಮುಂದಕ್ಕೆ ಪೂಜೆ ಹೆಂಗೆ ನಡೆಯುತ್ತೆ ಅಂತ ನೋಡೋಣ. ಕುಂಕುಮ ಚೂರ್ಣಂ ಸಮರ್ಪಯಾಮಿ. ಕುಂಕುಮನೂ ಹಾಗೆ ಪೂಜೆ ಮಾಡಿ, ಅರಿಶಿನ ಕುಂಕುಮ ಒಟ್ಟೊಟ್ಟಿಗೆ ಪೂಜೆ ಮಾಡಿ. ಸಿಂಧೂರಾದಿ ಪರಿಮಳ ಮಂಗಳ ದ್ರವ್ಯಾಣಿ ಸಮರ್ಪಯಾಮಿ. ಪುಷ್ಪೈಃ ಸಂಪೂಜಯಾಮಿ. ಒಂದೊಂದು ಹೂವು ಆಯ್ತಾ? ಅಪ್ಪ ಅಮ್ಮ ಬಾ, ಅವ್ರಿಗೆ ತಟ್ಟೆ ಕೈ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಅದರಲ್ಲಿ ಅಕ್ಷತೆ ಇದೆಯಮ್ಮ, ಹಾಗೆ ಆಶೀರ್ವಾದ ಮಾಡಿ ಮಗುಗೆ. ನಮಸ್ಕಾರ ಮಾಡಿಕೊಂಡು ಚೆನ್ನಾಗಿ ವಿದ್ಯೆ ಎಲ್ಲ ಚೆನ್ನಾಗಿ ತಲೆಗತ್ತಲಿ ಅಂತ ಆಶೀರ್ವಾದ ಮಾಡಿಸ್ಕೊ. ಆ್ಯಕ್ಚುಲಿ ಈ ಥರ ಎಲ್ಲ ಮಾಡ್ಬೇಕಾದ್ರೆ ನಾವು ಮಧ್ಯೆ ಮಾತಾಡೋದು ತುಂಬ ಕೆಟ್ಟದಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನಾವು ಪೂಜೆನ ಗಮನವಿಟ್ಟು ಕೇಳೋಣ. ಓಂ ದೇವೀಂ ವಾಚನದನಗಂತ ದೇವಾಃ ವಿಶ್ವರೂಪಾ ಭಗವಾನಂದೇ ದಾನೋ ಮಂತ್ರೇಶಮೋ ಜಂತಹಾನ ಆ್ಯಕ್ಚುಲಿ ಇಲ್ಲಿ ನೋಡ್ತಿದ್ರಲ್ಲ ಸ್ನೇಹಿತರೆ, ಈ ಒಂದು ಕಳಶ ಇಟ್ಬಿಟ್ಟು ಅದ್ರ ಮೇಲೆ ತೆಂಗಿನಕಾಯಿ ಎಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಮುಂದೆ ಹಾಗೆ ನವಧಾನ್ಯಗಳನ್ನ ಇಟ್ಟು ಕೂಡ ಒಂದೊಂದು ಪ್ಯಾಕೆಟಲ್ಲಿ ಏನೊಂದು 1/4 kg 1/2 kg ಅಷ್ಟು ಇರ್ಬೋದು ಅನಿಸುತ್ತೆ. ಒಂದು ನವಧಾನ್ಯಗಳನ್ನ ಇಟ್ಟು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಅದು ಯಾವ ರೀತಿ ಅಂದರೆ, ನಿಜವಾಗ್ಲೂ ನಾವೆಲ್ಲ ಏನಾದ್ರು ಮಾಡೋಕ್ಕೆ ಹೋದರೆ ಮನೆಯಲ್ಲಿ ಆ ಥರ ನಿಜವಾಗ್ಲೂ ಅಷ್ಟು ಫಾಸ್ಟಾಗಿ ಅಷ್ಟು ಈಸಿಯಾಗಿ ಬರೋದೇ ಇಲ್ಲ ಮಾಡೋಕ್ಕೆ. ಅದು ಹಿಂಗೆ ಅಂದರೆ ಅವರು ಇದು ಆ್ಯಕ್ಚುಲಿ ಪೂಜಾರಿಯವರೇ ಮಾಡಿರೋದು. ಸೊ ಅಲ್ಲಿ ಪೂಜೆ ಮಾಡ್ತಿದ್ರಲ್ಲ, ಆ ಪೂಜಾರಿನೇ ಮಾಡಿರೋದು ಇದು. ಅದರಿಂದ ಅವ್ರು ಬಂದು ಒಂದು 5 ನಿಮಿಷಕ್ಕೆ ಟಕ್ ಅಂತ ಎಲ್ಲ ಇಟ್ಟು ಕಳಸ ಇಟ್ಟು ತೆಂಗಿನಕಾಯಿ ಎಲ್ಲ ಕೊಟ್ಟು ತುಂಬ ಕ್ಲೀನಾಗಿ ಫಾಸ್ಟಾಗಿ ರೆಡಿ ಮಾಡಿಬಿಟ್ರು ಆ ಒಂದು ಇದನ್ನು. ಇನ್ನು ಮುಂದಿನ ಕಾರ್ಯಕ್ರಮ ಇವಾಗ ಅವಳಿಗೆ ಮಂತ್ರ ಹೇಳ್ಕೊಡ್ತಾ ಹೋಗ್ತಾರೆ. ಅವರು ಪೂಜಾರಿ ಹೇಳ್ಕೊಟ್ಟಂಗೆ ಇವಾಗ ಇವಳು ಹೇಳ್ತಾ ಹೋಗ್ಬೇಕು ಅದನ್ನು. ಶುಭಾಭ್ಯ ಶುಭತಿತೌ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾದೆ ಶ್ವೇತವದನಃ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರ ಸಂವತ್ಸರಸ್ಯ ಉತ್ತರಾಯಣೆ ಗ್ರೀಷ್ಮ ಋತೌ ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ ಶುಭ ತೃತೀಯಾಂ ವಾಸರಃ ವಾಸರಸ್ತು ಶುಭ ರವಿವಾಸರ ಯುಕ್ತಾಯಾಂ ಶುಭ ಪುನರ್ವಸು ನಕ್ಷತ್ರ युक्तायाम शुभ योग शुभकरण एवं गुण
विशेषण विशिष्टायाम अस्याम शुभतितौ मम उपात्त समस्त दुरित क्षयद्वारा श्री परमेश्वर प्रीत्यर्थम मम ನಿಮ್ಮ ಗೋತ್ರ ಉಪ ನಕ್ಷತ್ರ ಸಿಂಹರಾಶಿ ನಕ್ಷತ್ರ ಇದು ಗೋತ್ರ ಎಂತದ್ದು ಗೋತ್ರ ಯಾವ್ದು ಮೌನದ ಶಿವಗೋತ್ರ ಹೇಳು. ಶಿವಗೋತ್ರ ಹೇಳಮ್ಮ ಉದ್ಭವಸ್ಯ ಪೂರ್ವ ಫಲ್ಗುಣಿ ಇನ್ನೊಂದ್ಸಲ ಬನ್ನಿ ನಕ್ಷತ್ರೆ ಸಿಂಹರಾಶೌ ಜಾತಸ್ಯ ನಿನ್ನ ಹೆಸರು ಪೂರ್ತಿ ಹೇಳ್ಕೊಳಮ್ಮ ನಾಮ್ಯಾಹ ಅದು ಕೂಡ ಮೌನವಾಗಿದೆ ಮಮ ಜನಕಸ್ಯ ಕಾಳಪ ನಾಮಧೇಯಸ್ಯ ಮಮ ಜನನ್ಯಾಹ ತಾಯಿ ಹೆಸರಮ್ಮ ನಕ್ಷತ್ರ ನಮ್ಮ ನಿನ್ ನಕ್ಷತ್ರನೇ ನಕ್ಷತ್ರ ಮತ್ ಗೋತ್ರ ಕೃತಿಕಾ ನಕ್ಷತ್ರ ನಿಮ್ದೆ ನಿಮ್ದೆ ಕೃತಿಕಾ ನಕ್ಷತ್ರೆ ವೃಷಭರಾಶೌ ಜಾತಾಯಾಹ ನಿಜ ಗುರು ಈ ಕುಲ ಗೋತ್ರ ಎಲ್ಲ ತಿಳ್ಕೊಂಡು ಮೊದಲೇ ತಿಳ್ಕೊಂಡು ಇಟ್ಕೊಂಡಿರ್ಬೇಕು, ಇಲ್ಲಾಂದರೆ ಭಾರಿ ತೊಂದರೆ. ಈ ಥರ ಎಲ್ಲರೂ ದೇವಸ್ಥಾನಕ್ಕೋ ಇಲ್ಲ ಪೂಜೆಗೋ ಪುನಸ್ಕಾರಕ್ಕೋ ಹೋದಾಗ ಸಡನ್ನಾಗಿ ಯಾರು ಕೇಳ್ಬಿಟ್ರೆ ಏನೂ ಗೊತ್ತಿರಲ್ಲ. ನನಗೆ ಆ್ಯಕ್ಚುಲಿ ನಂದು ಮಕರ ರಾಶಿ ಒಂದು ಬಿಟ್ರೆ ಇನ್ನೇನು ಗೊತ್ತೇ ಇಲ್ಲ ಅದ್ರ ಬಗ್ಗೆ, ತಿಳ್ಕೋಬೇಕೆಲ್ಲ. ಚಾರ್ಮಿ ನಾಮ್ಯಾಹ ರೇವತಿ ನಕ್ಷತ್ರ ರೇವತಿ ನಕ್ಷತ್ರೆ ಮೀನರಾಶೌ ಜಾತಾಯಾಹ ಇಷ್ಟು ಕುಟುಂಬನ ಮಮ ಸಹ ಕುಟುಂಬಸ್ಯ ಆದಿತ್ಯಾದಿ ನವಾನಾಂ ಗ್ರಹಾಣಾಂ ಯೇ ಯೇ ಗ್ರಹಾಃ ಅರಿಷ್ಟ ಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಶುಭ ಫಲ ಅವಾಪ್ತಿಃ ಅರ್ಥಂ ಯೇ ಯೇ ಗ್ರಹಾಃ ಶುಭಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಶುಭ ಏಕಾದಶ ಸ್ಥಾನಫಲ ಅವಾಪ್ತಿಃ ವಾಚನಾಖ್ಯಂ ಕರ್ಮ ಕರಿಷ್ಯೆ ತದಂಗತ್ವೇನ ಮಹಾಗಣಪತಿ ಪೂಜಾಂ ಅಹಂ ಕರಿಷ್ಯೆ. ಪ್ರಾರ್ಥನೆ ಮಾಡಿಕೊಡೋದು ಆದಿತ್ಯಾದಿ ನವಗ್ರಹಗಳು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಕೊಡುವಂಥದ್ದು. ಜಾತಕದಲ್ಲಾಗಿರ್ಬೋದು, ಗೋಚಾರದಲ್ಲಾಗಿರ್ಬೋದು, ದಶಾ ಕೂತ್ಕೊಂಡೆ ಆರಾಮಾಗಿ ಮಾಡ್ಬೋದು. ಕೂತಲ್ಲಿಂದಾನೆ ಈ ರೀತಿ ಮಾಡಿದ್ರೆ ಹೋಗುತ್ತೆ. ಇದ್ರ ಮೇಲೆ ಕೈ ಮುಚ್ಚಿಟ್ಕೊಳ್ಳೋಣ. ಕಲಶಂ ಗಂಧಾಕ್ಷತಪತ್ರ ಪುಷ್ಪೈರಭ್ಯರ್ಚ ಹಸ್ತೇನಾಚ್ಛಾದ್ಯ ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಸಮಾಶ್ರಿತಃ ಮೂಲೆ ತತ್ವಸ್ಮೃತೋ ಬ್ರಹ್ಮ ಮಧ್ಯೆ ಮಾತೃಗಣಾಃ ಸ್ಮೃತಾಃ ಕುಕ್ಷೌ ಸಾಗರಃ ಸ್ವರ್ಣೇ ಸಪ್ತದ್ವೀಪಾ ವಸುಂಧರಾ ಋಗ್ವೇದೋತ ಯಜುರ್ವೇದಃ ಸಾಮವೇದೋಕ್ಯತರ್ವಣಃ ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬಸಮಾಶ್ರಿತಾಃ ಆಯಾಂತು ದೇವ ಪೂಜಾರ್ಥಂ ದುರಿತಕ್ಷಯಕಾರಕಾಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅಸ್ಮಿನ್ ಕಲಶೆ ಗಂಗಾದಿಸಕಲತೀರ್ಥಾನಾವಾಹಯಾಮಿ ಕಲಶೋದಕೇನ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ್ಯ. ದ್ವಾದಶೈತಾನಿ ನಾಮಾನಿ ಯಃ ಪಠೇತ್ ಶೃಣುಯಾದಪಿ ವಿದ್ಯಾರಂಭೆ ವಿಭಾಗೆ ಚ ಪ್ರವೇಶೆ ನಿರ್ಗಣೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಶುಕ್ಲಾಂ ವರದಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಭಿಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ವರೈರಪಿ ಸರ್ವವಿಘ್ನಸ್ಯ ತಸ್ಮೈ ಗಣಾಧಿಪತಯೇ ನಮಃ. ಅಸ್ಮನ್ ಹರಿದ್ರಾ ಬಿಂಬೆ ಓಂ ಭೂರ್ಭುವಃ ಸ್ವಃ. ಇಲ್ಲಿ ಪೂಜೆ ಮಾಡೋದು ಮಹಾಗಣಪತಯೇ ನಮಃ. ಮಹಾಗಣಪತಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಮಹಾಗಣಪತಯೇ ನಮಃ. ರತ್ನಮಯ ಸಿಂಹಾಸನಂ ಸಮರ್ಪಯಾಮಿ. ಮಹಾಗಣಪತಯೇ ನಮಃ. ಪಾದಾರವಿಂದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಹಸ್ತಯೋರರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖೇ ಆಚಮನೀಯಂ ಆಚಮನೀಯಂ ಸಮರ್ಪಯಾಮಿ. ಔಪಚಾರಕ ಸ್ನಾನಃ ತಸ್ಮಾರಂಗಮಾನವೋ ಯಸ್ಯ ಕ್ಷಯಾಯ ಚಿನ್ವತಃ ಆಪೋ ಜನಯಥಾಚನಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಇಲ್ಲೇ ಬಿಟ್ಬಿಡೋಣ. ಸ್ನಾನಾನಂತರಂ ಶುದ್ಧಾಚಮನೀಯಂ ಸಮರ್ಪಯಾಮಿ. ಮಹಾಗಣಪತಯೇ ನಮಃ. ವಸ್ತ್ರ ಉಪವಸ್ತ್ರಾರ್ಥಂ ಪುಷ್ಪಾಣಿ ಸಮರ್ಪಯಾಮಿ. ದಿವ್ಯ ಪರಿಮಳ ಗಂಧಾನ್ ಸಮರ್ಪಯಾಮಿ.
गन्धस्योपरि अलङ्करणार्थम् अक्षतान् समर्पयामि हरिद्राचूर्णं समर्पयामि कुङ्कुमचूर्णं समर्पयामि सिन्दूरादिपरिमलमङ्गलद्रव्याणि समर्पयामि पुष्पैः सम्पूजयामि विद्याधूपम् आग्रापयामि स्थापितप्रत्यक्षदीपं दर्शयामि पूजा ಮಾಡೋಣ ನಿವೇದನಾರ್ಥೇ ನಮಃ ಅಂತ ಹೇಳಿಕೊಂಡು ಭಕ್ತಿಯಿಂದ ಗಣಪತಿಗೆ ಮಂಗಳಾರತಿ ಮಾಡೋದು ಓಂ ನಿಷದೇದ ಗಣಪತೆ ಗಣೇಶತ್ವಾಮಾಹುರ್ವಿಪ್ರತಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಚಂ ಮಘವಂ ಚಿತ್ರಮರ್ಚ ಗಣಾನಾಂ ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವತ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಗಂ ಗಣಪತಯೇ ನಮಃ ಮಂಗಳನೀರಾಜನಂ ದರ್ಶಯಾಮಿ ನೀರಾಜನಾನಂತರಂ ಆಚಮನೀಯಂ ಪರಿಮಳಪತ್ರಪುಷ್ಪಾಕ್ಷತಾನ್ ಸಮರ್ಪಯಾಮಿ ದೇವರಕ್ಷಾನ್ ಧಾರಯಾಮಿ ದೇವತಾರಕ್ಷಾನ್ ನಮಸ್ಕರೋಮಿ ಆವಯೋಃ ಕಲಶಯೋಃ ವರ್ಣಮಾವಾಹಯಾಮಿ ಓಂ ತತ್ವಾಯಾಮಿ ಬ್ರಹ್ಮಣ अस्मिन् दक्षिणकलशे वर्णमावाहयामि वास्तोष्पते प्रतिजानि यस्मान् त्वावेशो अनमीवोपवानः यत्वे महे प्रतितन्नो जिषस्वजन्मयेतद्व्युपदेशं चतुष्पदे अन्योत्तरकलशे वास्तवर्षमर्थः सुमुहूर्तोऽस्त्वित्येन गृह्णन्तु सुमुहूर्तोऽस्तु सुप्रतिष्ठितमस्तु अस्य यजमानस्य सङ्कल्पितप्रकारेण करिष्यमाणः श्रीविद्यागणपति हवनाख्यं कर्म करिष्यमाणः श्रीमन् महागणपति पुरस्सर आदित्यादिनवग्रहेण योगदोष समर्जितदोष पीडा परिहारार्थम् आदित्यादिनवग्रह देवता पूजा जप हवनाख्यं कर्म करिष्यमाणः तदङ्गत्वेन स्वस्ति पुण्याः वाचनाख्यं कर्म करिष्ये ओम भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागं सस्तनोभिः विषेम देवहितं यदायुः द्रविणोदाद्रविणस्तस्तुरस्य द्रविणोदास्तनरस्य प्रयं सतां द्रविणोदा वीरवतीमिषं द्रविणोदारा आसते दीर्घमायुः सविता पश्चात्तात् सविता पुरस्तात् सवितोत्तरात्तात् सविताधरात्तात् सविता नः सुमतु सर्वता ओम शुचिगो हुद्यामृतशुचि नाकं हिनोमद्वर्यकं शुचिभ्यः ऋतेन सत्यमृतसाम आयुं शुचि जन्मानश्चुचयः पावकाः अग्निश्चुचिर्व्रततमश्चुचिर्विप्रश्चुचिः कविः शुचिरोचत आहुतः उदग्ने शुचयस्तव शुक्रा भ्राजन्त येरते तव ज्योतिगश्चर्चयः ब्राह्मणेष्वव्रतकं हितं तेन देवाः पवित्रेण आत्मानं पुनते सदा तेन सहस्रधारेण पापमान्यः पुनन्तु मा प्राजापत्यं पवित्रं शतो अध्यागं हिरण्मयं तेन ब्रह्मविदो वयं भूतं प्रस्ता ಸ್ನೇಹಿತರೆ ಇವಾಗ ಹೋಮಕುಂಡಕ್ಕೆ ಕುಂಕುಮ ಅರ್ಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ. ಇದಾದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗಣಪತಿ ಹೋಮ ಸ್ಟಾರ್ಟ್ ಆಗುತ್ತೆ. ಹೋಮ ಸ್ಟಾರ್ಟ್ ಆದಮೇಲೆ ಫುಲ್ಲು ಹೊಗೆ ಗೊತ್ತು ನಿಮಗೆ, ಮನೆ ಒಳಗಡೆ ಇರೋಕ್ಕಂತೂ ಆಗಲ್ಲ. ಅದಕ್ಕೆ ನಾವು ಹೊರಗಡೆ ಹೋಗಿ ಸೆಟ್ಲ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೋಡೋಣ. सर्वं जगदिदं तत्तो जायते सर्वं जगदिदं तत्तस्तिष्ठति सर्वं जगदिदं त्वयलयमेष्यति सर्वं जगदिदं त्वय प्रत्येति त्वं भौमिरापो महागणपतये नमः विद्यागणपतये नमः आवाहयामि लक्ष्मी गणपतये नमः रात्रि नटोदु एकदन्ताय विद्महे वक्रतुण्डाय धीमहि तन्नो दन्ती प्रचोदयात् तत्पुरुषाय विद्महे वक्रतुण्डाय धीमहि तन्नो दन्तिः प्रचोदयात् अस्मिन् पूर्णप्रदानकुम्भे ओं भूर्भुवः स्वः लक्ष्मी गणपतिम् आध्यायामि आवाहयामि सूर्याय नमः मनसಲ್ಲಿ ಜಪ ಮಾಡ್ತಾ ಇರೋದು. ಸೂರ್ಯ ಬಂದು ಆತ್ಮಕಾರಕನಾಗಿರ್ತಾನೆ. ಆತ್ಮ ಶುದ್ಧವಾಗಿದ್ದು ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಮತ್ತೆ ಆ ಒಂದು ವ್ಯವಸ್ಥೆ ಸರಿಯಾಗಿದ್ದು ನಮಗೆ ಗೌರವಾದಿಗಳು ಸಿಗುವಂತಹ ಕೆಲಸ ನಾವು ಮಾಡಬೇಕು ಅಂತಂದ್ರೆ ಆ ಸೂರ್ಯನ ಅನುಗ್ರಹ ಇರಬೇಕು ಅಂತ ಸೂರ್ಯನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಮನಸ್ಸಲ್ಲಿ ಸೂರ್ಯಾಯ ನಮಃ ಅಂತ ಹೇಳಿ ಜಪ ಮಾಡ್ತಾ ಇರೋದು. ಓಂ ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಗುರುವಿನ ಅನುಗ್ರಹಕ್ಕೆ ಇವರು ಇವಾಗ ಗಾಯತ್ರಿ ಮಂತ್ರನ ಒಂದಷ್ಟು ಜಪ ಮಾಡ್ತಿರ್ತಾರೆ. ನೀವು ಗುರವೇ ನಮಃ ಅಂತ ಮನಸ್ಸಲ್ಲಿ ಜಪ ಮಾಡ್ತಾ ಇರಿ. ನಿಮ್ಮ ಒಂದು ವಿದ್ಯೆಗೆ ಬೇಕಾಗಿರ್ತಕ್ಕಂತಹ ಶಕ್ತಿಯನ್ನ ಗುರು ಅಂತಕ್ಕಂಥವರು ಹಿಂದೆ ನಿಂತು ನಿಮಗೆ ಮುಂದಿನ ದಾರಿಯನ್ನು ತೋರಿಸ್ತಾ ಇರ್ತಾರೆ. ಯಾವಾಗ್ಲೂ ನಿಮ್ಮ ಗುರುಗಳು ನಿಮ್ಮ ಹಿಂದೆ ನಿಂತಿದ್ದು ನಿಮಗೆ ಸರಿಯಾದ ದಾರಿಯನ್ನು ತೋರಿಸ್ತಾ ಇರಲಿ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ಕೊಂತಾರೆ.
ಗುರವೇ ನಮಃ ಅಂತ ಹೇಳ್ಕೊಂತಾರೆ. ಓಂ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಬೃಹಸ್ಪತೆ ಅತಿಯದರ್ಯೋ ಅರ್ಹ ಆದ್ಯಮದ್ವಿಭಾತಿ ಕ್ರತಮಜ್ಜನೇಷು ಯದ್ದೀರಗಚ್ಚವಸರ್ತ ಪ್ರಜಾತದಸ್ಮಾಸು ದ್ರವಿಣಂ ದೇಹಿ ಚಿತ್ರಂ. ಇಂದ್ರಂ ಮರುತ್ವಯ್ಯ ಪಾಯಿ ಸೋಮಂ ಯಥಾ ಶಾರ್ಯಾತೆ ವಿವಸ್ವತಸ್ಯ ತವ ಪ್ರಣೀತಿ ತವ ಶೂರಶರ್ಮನ್ನ ವಿವಾಸಂತಿ ಕವಯಸ್ಸು ಯಜ್ಞಾಃ. ಬ್ರಹ್ಮಜಜ್ಞಾನಂ ಪ್ರಥಮಂ ಪುರಸ್ತಾದ್ ವಿಸೇಮತಃ ಸುರಚೋಬೇನ ಆವಹ. ಸಬುದ್ನಿಯಾಪಮಾ ಅಸ್ಯ ವಿಷ್ಠಾ ಸುತಶ್ಚ ಯೋನಿಮಸುತಶ್ಚ ವಿವಹ. ಬೃಹಸ್ಪತಿಂ ಕನಕವರ್ಣಂ ಕನಕಮಾಲ್ಯಾಂ ವರದರಂ ಕನಕಗಂಧಾನುಲೇಪನಂ ಕನಕಾಶ್ವ ಕನಕಶ್ಚತ್ರಾಧ್ವಜರತಪತಾಕೋಪಶೋಭಿತಂ. ದಿವ್ಯಂ ಮೇರುಂ ಪ್ರದಕ್ಷಿಣೆ ಕುರ್ವಾಣಂ ಗೃಹಮಂಡಲೆ ಪ್ರವಿಷ್ಟಂ. ಸಾಂಗಂ ಸಾಯುಧಂ ಸವಾಹನಂ ಸಶಕ್ತಿ ಸಪತ್ನಿ ಸಪುತ್ರ ಸಪರಿವಾರಾಣಾಂ. ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಂ ಸೂರ್ಯಮಂಡಲಸ್ಯ ಉತ್ತರ ದಿಗ್ಭಾಗೆ ದೀರ್ಘಚತುರಶ್ರಾಕಾರ ಮಂಡಲೆ ಚಣಕದಾನ್ಯಸ್ಯೋಪರಿ ಭಗವಂತಂ. ಓಂ ಭೋರ್ಭವಸ್ವಃ ಬೃಹಸ್ಪತಿ ವಿಕಟರಾಯ ನಮಃ. ಓಂ ವಿಕಟಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಧೂಮಕೇತವೇ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಓಂ ಬಾಲಚಂದ್ರಾಯ ನಮಃ. ಓಂ ಕುಮಾರಗುರವೇ ನಮಃ. ಓಂ ಈಶ್ವರಪುತ್ರಾಯ. ಓಂ ಕ್ಷೇತ್ರಪಾಲಕಾಯ ನಮಃ. ಓಂ ಅಭಯಂಕರಾಯ ನಮಃ. ಓಂ ವಾಸ್ತಪುರುಷಾಯ ನಮಃ. ಓಂ ತ್ರಯಂಬಕರುದ್ರಾಯ ನಮಃ. ಓಂ ಶ್ರೀಯೈ ನಮಃ. ಓಂ ಸಪದ್ಭೇ ಸಹಿತ ಬ್ರಹ್ಮ ವಿಷ್ಣು ಮಹೇಶ್ವರ ದೇವತಾ ಪೂಜೆ ಮಾಡ್ತಮ್ಮ. ನೈವೇದ್ಯಕ್ಕೆ ಏನೇನ್ ಮಾಡಿದಿರಮ್ಮ? ಪ್ರೋಕ್ಷ್ಯ ಪ್ರಶಸ್ಯ ಪ್ರಾಣಮಂಡಲೇಕಾಕ್ಷಾಯ ನಮಃ. ಪ್ರಾತರ್ಮಧ್ಯಾಯಾಂ ಸಂಧ್ಯಾಯಾಂ ತ್ರಿಮೂರ್ತ್ಯಾಂ ವೇದಮಾತರಂ ಚತುರ್ವಿಂಶತ್ವರ್ಣ ರೂಪಿ. ಅದೇ ಜಾಗ ಇದೆ ನೋಡಿ ಮಾಡಿ ಇಟ್ಕೊಳಮ್ಮ. ಚತುರ್ವಿಂಶತ್ವರ್ಣ ಮಧ್ಯೆ ಮಧ್ಯೆ ಅಮೃತಪಾನೀಯಂ ಸಮರ್ಪಯಾಮಿ. ಅಮೃತಾಭಿಧಾನಮಸಿ ಉತ್ತರಾಪೋಷಣಂ ಸಮರ್ಪಯಾಮಿ. ಹಸ್ತಪಾದರಕ್ಷಾ. ಓಕೆ ಸ್ನೇಹಿತರೆ, ಕೊನೆಯದಾಗಿ ಮಹಾಮಂಗಳಾರತಿ ಆಯಿತು. ಸೊ ಇದಾದಮೇಲೆ ನೆಕ್ಸ್ಟು ಹೋಮ ಸ್ಟಾರ್ಟ್ ಆಗುತ್ತೆ. ಬನ್ನಿ ಹೋಮ ಹೇಗೆ ನೋಡಿ ಇಷ್ಟೊತ್ತು ಪೂಜೆ ಮಾಡಿದ್ದು ನೋಡಿದ್ರಲ್ವಾ. ಇನ್ಮೇಲೆ ಹೋಮದ ಬಗ್ಗೆ ಗಮನ ಕೊಡೋಣ. ಮಹಾಗಣಪತಯೇ ನಮಃ. ವೇದೋಕ್ತ ಮಂತ್ರ ಪುಷ್ಪಾಂಜಲಿಂ ಪ್ರದಕ್ಷಿಣಾ ನಮಸ್ಕಾರಾನ್ ಸಮರ್ಪಯಾಮಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂದಿ ಪ್ರಚೋದಯಾತ್. ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಪ್ರಾರ್ಥನಾ ನಮಸ್ಕಾರಾನ್ ಸಮರ್ಪಯಾಮಿ. ಅನಯ ಪೂಜೆಯ ಶ್ರೀ ಮಹಾಗಣಪತಿ ದೇವತಾ ಪೂಜಾರಾಧನೇನ ಶ್ರೀ ಮಹಾಗಣಪತಿ ದೇವತಾ ಸುಪ್ರೀತ ಸುಪ್ರಸನ್ನ ವರದಾ ಭವಂತು. ಭೋ ಮಹಾಗಣಪತಯೇ ತದನುಜ್ಞಯ. ಸ್ನೇಹಿತರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಣಪತಿ ಹೋಮ ಶುರುವಾಗ್ತಾ ಇದೆ. ಸೊ ಅದಕ್ಕೆಲ್ಲ ಏನೇನು ಸಿದ್ಧತೆಗಳು ಬೇಕು ಅದನ್ನೆಲ್ಲ ಇವರು ಪೂಜಾರಿಗಳು ಮಾಡ್ಕೋತಾ ಇದ್ದಾರೆ. ಬನ್ನಿ ಅವರೆಲ್ಲ ಪ್ರಿಪೇರ್ ಮಾಡಿಕೊಂಡು ಹೋಮ ಶುರು ಮಾಡಲಿ. ಅಲ್ಲಿ ತನಕ ನಾವು ವೆಯ್ಟ್ ಮಾಡೋಣ. ಆದಿತ್ಯಾದಿನವಗ್ರಹದೇವತಾ ಪುರಸ್ಸರ ಮಹಾಗಣಪತಿ ದೇವತಾ ಹವನಾಕ್ಷಂಕರ್ಮ ಕರಿಷ್ಯೆ ತದಂಗ ಸ್ಥಂಡಿಲೋಲ್ಲೇಖನಾದ್ಯಗ್ನಿ ಪ್ರತಿಷ್ಠಾಪನಂ ಕರಿಷ್ಯೆ. ತಿಸ್ರಃ ತಿಸ್ರೋ ರೇಖಾ ಲಿಖಿತ್ವಾ ಅಬಾಚೀನೇನ ಪಾಣಿನ ಅದ್ಭಿರವೋಕ್ಷ್ಯ. ಪಕ್ಕದ ಪಾತ್ರೆ ಅಬಾಚೀನೇನ ಪಾಣಿನ ಅದ್ಭಿರವೋಕ್ಷ್ಯ. ಓಕೆ, ಇವಾಗ ಅಮ್ಮ ಹೋಮಕುಂಡಕ್ಕೆ ದೀಪ ಅಂಟಿಸ್ತಾ ಇದ್ದಾರೆ ಬೆಂಕಿಗೆ. ಸೊ ಇವಾಗ ಅದನ್ನು ತೆಗೆದು ಹೋಮಕುಂಡದೊಳಗಡೆ ಇಟ್ಟು ಅದರ ಮೇಲೆ ಈ ಕಟ್ಟಿಗೆಗಳೆಲ್ಲ ಇಟ್ಟು ಇನ್ನೇನು ಶುರುವಾಗುತ್ತೆ ಇವಾಗ ಹೋಮ. ಆ್ಯಕ್ಚುಲಿ ಇನ್ನೊಂದು ವಿಷಯ ಸ್ನೇಹಿತರೆ, ಈ ಕೆಲವೊಂದು ಸಾರಿ ಈ ಪೂಜೆ ಮಾಡಬೇಕಾದ್ರೆ ಮಂತ್ರಗಳೆಲ್ಲ ಹೇಳ್ತಾರಲ್ವ, ಅದನ್ನು ಕೇಳೋಕ್ಕೆ ತುಂಬಾ ಏನೋ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಕೇಳೋಕ್ಕೊಂಥರ ಹಿತವಾಗುತ್ತೆ ಕಿವಿಗೆ. ಬಟ್ ಏನು ಗೊತ್ತಾ, ಒಂದೊಂದು ಸರಿ ನಮ್ಮ ಮೂಡ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಸರಿ ನಿಮ್ಮ ಮೂಡ್ ಚೆನ್ನಾಗಿಲ್ಲ ಅಂದರೆ ಎಂಥ ಎಂಥ ಚೆನ್ನಾಗಿರೋ ಎಂಥ ಸುಮಧುರ ಮಂತ್ರ ಹೇಳಿದ್ರು ಕೂಡ ಕಿವಿಗದು ಕರ್ಕಶವಾಗೇ ಕೇಳುತ್ತೆ ಆ್ಯಂಡ್ ಅದು ಏನೋ ಒಂಥರ ಇರಿಟೇಟ್ ಆಗುತ್ತೆ. ಬಟ್ ಕೆಲವೊಂದು ಸರಿ ಅದೇ ನಾನು ಹೇಳ್ದಂಗೆ ತುಂಬಾ ಮನಸ್ಸಿಗೆ ಖುಷಿ ಆಗುತ್ತೆ ಕೇಳೋಕ್ಕೆ. ಇನ್ನೇನು ಒಂದು ಕೆಲವು ಕ್ಷಣಗಳಲ್ಲಿ ಮತ್ತೆ ಮಂತ್ರ ಸ್ಟಾರ್ಟ್ ಆಗುತ್ತೆ, ಪೂಜೆನೂ ಸ್ಟಾರ್ಟ್ ಆಗುತ್ತೆ. ಸೊ ಕೇಳಿ ನಿಮ್ಮ ಮನಸ್ಸಿಗೆ ಹೇಗೆ ಅನ್ನಿಸ್ತು, ನಿಮ್ಮ ಮನಸ್ಸಿಗೆ ಖುಷಿ ಆಯಿತಾ
ಮಂತ್ರ ಕೇಳಿ ಅಥವಾ ನಿಮಗೂ ಒಂಥರ ಇರಿಟೇಟ್ ಆಯಿತಾ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಉದಗುದ್ಭಾಸ್ಯ ಉತ್ತರತೋ ಅಂಗಾರಾನ್ ಅಸ್ಮನಾಸಃ ಅಂಗಾರಾನ್ ನಿರೂಪ್ಯ ತೇಷ್ಟಾಜ್ಯಪಾತ್ರಮಧಿಶ್ರಿತ್ಯ ವೇದರ್ಭಾಗ್ರೆ ಪ್ರಚ್ಛಿದ್ಯ ಪ್ರಕ್ಷಾಳ್ಯ ಆಜ್ಯೆ ಪ್ರಧ್ಯಸ್ತ पुनर्ज्वलतात्रणेन अग्निना सह दृष्पर्यग्निकरणं कृत्वा उदगुद्वास्य अंगारान् प्रत्योक्य आज्यपात्रं उदगुद्वास्य उत्तरतो अंगारान् अस्मना सह अंगारान् निरूप्य तेष्टाज्यपात्रमधिश्रित्य वेदर्भाग्रे प्रच्छिद्य ಇನ್ನೊಂದು ಪ್ಲೇಟ್ ಕೊಡ್ಲಿಕ್ಕಾಗುತ್ತೇನಮ್ಮ? ಆ ಕೆಳಗಡೆ ಇದೆ ಇಲ್ಲಿ ಯಾರು ಬೇಡ ಆ ಕಡೆ ಕೆಳಗಡೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿಯೇ ನಮಃ ಅಂತ ಮನಸ್ಸಲ್ಲಿ ಹೇಳ್ಕೊಂತಾರೆ. ಓಂ ಗಣಾನಾನ್ತ್ವಾ ಗಣಪತಿಗಂ ವರಾಮಹೇ ಕವಿಂ ಕವೀನಾಮವಶ್ವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಃ ಶೃಣ್ವನ್ನೋದರಸೇದಸಾದನಗ್ಗಃ ಸ್ವಾಹಾ. ಮಹಾಗಣಪತಯ ಇದಂ ನಮಃ. ಓಯಮಾನ ದ್ರವ್ಯಂ ಋತ್ವಿಗ್ಭ್ಯಃ ಸಹ ಯಥಾ ದೈವತಂ ಅಸ್ತು ಇದಂ ನಮಮ ನಮಮ. ನನ್ನ ಜೊತೆನಲ್ಲೇ ಹಾಕ್ಬೇಕು ನೀವು. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಓಂ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರವತಪತಯೇ ನಮಸ್ತೆ ಲಂಬೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ ಸ್ವಾಹಾ. ಸರ್ವತ್ರ ಮಹಾಗಣಪತಯ ಇದಂ ನಮಃ. ಓಂ ಗಣಾನಾನ್ ತ್ವಾ ಗಣಪತಿಗಂ ನಮಾಮಹೇ ಕವಿಂ ಕವೀನಾಮವಶ್ವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಃ ಛಾಯಾಮಾರ್ತಾಂಡಸಂಭೂತಂ ತನ್ನಮಾಮಿ ಶನೈಶ್ಚರಂ ಸ್ವಾಹಾ. ಓಂ ನೀಲಾಂಜನಸಮಾಭಾಸಂ ಬ್ರಹ್ಮಣಸ್ಪದಃ ಛಾಯಾಮಾರ್ತಾಂಡಸಂಭೂತಂ ತನ್ನಮಾಮಿ ಶನೈಶ್ಚರಂ ಸ್ವಾಹಾ. ಓಂ ನೀಲಾಂಜನಸಮಾಭಾಸಂ ಬ್ರಹ್ಮಣಸ್ಪದಃ ಛಾಯಾಮಾರ್ತಾಂಡಸಂಭೂತಂ ತನ್ನಮಾಮಿ ಶನೈಶ್ಚರಂ ಸ್ವಾಹಾ. ಉಳಿದವರೆಲ್ಲರೂ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ನೀವು ಅದನ್ನ ಇಟ್ಬಿಡಿ, ಕೆಳಗಡೆ ಇಟ್ಬಿಡಿ. ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಎಲ್ಲಾರ್ಗು ಮುಗಿಸ್ಕೊಂಡ್ ಬಂದ್ಬಿಡಿ ಪೂರ್ಣಾವತಿನ. ಚತ್ವಾರಿ ಪಂಚ ಷಟು ಸಪ್ತ ದಶ ಸ್ಥಾಪಿತಂ ಪುರತಸ್ತವ ತೇನನೆ ಸಫಲ ಅವಾಪ್ತಿ ಭವೇತ್ ಜನ್ಮನಿ ಜನ್ಮನಿ. ಮಾಡಿರ್ತಕ್ಕಂಥ ಕರ್ಮಾಚರಣೆಯಲ್ಲಿ ಏನೇ ಲೋಪದೋಷಗಳಾಗಿದ್ರು ಕೂಡ ಅದು ಯಾವುದು ನಮಗೆ ಅನಿಸ್ತೀರಾ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಫಲಗಳನ್ನು ಕೊಡೋದು ಅಂತ ಹೇಳಿ ಆ ಪೂರ್ಣಾವತಿನ ಸಮರ್ಪಣೆನ ಮಾಡೋದನ್ನು ಕೈಯಲ್ಲಿ ಇಟ್ಕೊಳ್ಳೋದು. ಗಂಟನ್ನು ನಾನು ಹೇಳಿದಾಗ ಗಂಟನ್ನು ಎತ್ತಿ ನಿಧಾನಕ್ಕೆ ಮಧ್ಯದಲ್ಲಿ ಇಡ್ಬೋದು. ಆಗುತ್ತಾ
ತಗೊಳ್ಬೇಕು, ಗಂಟೆ ಇಟ್ಕೋಬೇಕು. ನಿಧಾನಕ್ಕೆ ಮಧ್ಯದಲ್ಲಿ ಓಂ ಯ ಫಲನೀರ್ಯ ಅಬಲ ಪುಷ್ಪಾಯ ಶತಪುಷ್ಪೇ ಬೃಹಸ್ಪತಿ ಪ್ರಣೋತಾಸ್ತಾನೋ ಮಂಚಾಂತ್ವಾಗಂ ಹಸ ಸ್ವಾಹಾ. ಜಾಸ್ತಿ ಹೊತ್ತು ಇಟ್ಕೊಂಡಿರ್ಬಾರ್ದು. ಓಂ ಪೂರ್ಣಾಹುತಿमुत्तमाञ्जहोति सर्वं वै पूर्णाहुतिः सर्वमेवाप्नोति अथवा इदं वै पूर्णाहुतिः अस्यामेव प्रतिष्ठति। ओम शंच मे मयश्च मे प्रियश्च मे रुकावश्च मे कावश्च मे सोमनसश्च मे भद्रश्च मे श्रेयश्च मे वत्स्यश्च मे यशश्च मे भगश्च मे द्रविणञ्च मे यन्ताच मे दत्ताच मे क्षेमश्च मे धृतिश्च मे महश्च मे संविश्च मे दात्रञ्च मे दोश्च मे प्रसोश्च मे धीरञ्च मे भयश्च मे ऋतञ्च मे मृतञ्च मे यक्ष्मञ्च मे नाहयश्च मे जीवातश्च मे दीर्घायुत्वञ्च मे नमित्रञ्च मे वयश्च मे सुगञ्च मे शयनञ्च मे सुषाच मे सुदिनञ्च मे स्वाहा। अद्य ओषधीभ्य इदं नमः। नमो नमो गणेशाय नमस्ते नमस्ते शिवसूनवे मयारब्धम् इदं कर्म साफल्यं कुरु कर्मसु सूर्यं शौर्यं अथेन्दु इंद्रपदवी सन्मंगलम मंगलः सद्बुद्धिञ्च बुधः गुरुश्च गुरुतां शुक्रं शुभं शंशनिः राहुः बाहुबलं करोतु विपुलं केतुः कुलस्य उन्नति नित्यं प्रीतिकरा भवतु सर्वे अनुकूल ग्रहाः अरिष्टानि ನೀನಾಗಿ ಸ್ವಲ್ಪ ಹಿಂದೆ ಹೋಗ್ತಾ ಬೇರೆಯವ್ರಿಗೆ ಸ್ವಲ್ಪ ಅವಕಾಶ ಆಗಿದೆ. ಭಗವಂತ ವಿಘ್ನೇಶ್ವರಾಯ ನಮಃ. ಸಕಲೋಪಚಾರಪೂಜಾರ್ಥಮಕ್ಷತಾನ್ ಸಮರ್ಪಯಾಮಿ. प्रागादिपरिस्फुरणम् उत्तरे विसृजेत् ब्रह्मणे बलं ददामि ददातु। ಮತ್ತಿನ್ನೇನು ಮಾಡೋದು ಇಲ್ಲ ಆಗ್ತದೆ. ఎంత చూడండి బాగుంది. आधे मंगल वापस ಮಾಡಿ ಇಲ್ಲಿಗೂ ಮಾಡಿ ಆ ದೀಪನ ವಿಳೆದೆಲೆ ಎಳೆದು ಈ ಕೆಳಗಡೆಗೆ ಇಟ್ಟು ಆ ನೀರು ಹಾಗೇ ಇಡು. ಆಮೇಲೆ ಮೊದಲು ಕೆಳಗಡೆಗೆ ಇಟ್ಬಿಡಿ ನೀರನ್ನ, ವಿಳೆದೆಲೆ ಪಕ್ಕಕ್ಕೆ ಇಟ್ಬಿಡಿ. ಆಯ್ತಲ್ಲ? ಯಾಂತ ದೇವಗಣ ಆಸ್ವೇ ಬೃಹತ್ಸಾಮಕ್ಷತ್ರವೃದ್ಧ ವೃಷ್ಣಯಂ ತೃಷ್ಟಭೋಜಶಮಿತಮಗ್ರವೀರಂ ಇಂದ್ರಾಸ್ತೋಮೇನ ಪಂಚದಶೇನ ಮಧ್ಯಮಿದಂ ವಾತೇನ ಸಕರೇಣ ರಕ್ಷಾ ಸುಮಂಗಲೇರಿಯಂ ವದೋರಿಮಾಗಂ ಸಮೇತ ಪಶ್ಚಾತ. ಮುಂದೆ ಬರೋದು ಸೌಭಾಗ್ಯಮಸ್ತ್ವೇ ದತ್ವಾ ಯಾತಾಸ್ತಂ ವಿಪರೇತನ ಮಂಗಳಾನಿ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು.
ಪೂರ್ತಿ ನಿಮ್ಮ ಮನೆಯವ್ರ ಕೈ ಕೊಟ್ಬಿಡಿ ಅದನ್ನ. ರಕ್ಷಾಂ ಕರೋತಿ ಭೂತೇಭ್ಯೋ ಜನ್ಮನಾಂ ಕೀರ್ತನಂ ಸಹ. ನಿಮ್ಮ ಮನೆಯವರಿಗೆ ಹಿಂದಿನಿಂದ ಬಳಸಿ ಇಡಿ. ತೆಗೆಯಲಿಲ್ವಾ ಫೋಟೋ? ತೆಗಿತಾರೆ. ಮತ್ತೆ ತಗೊಳ್ಳಿ. ನಿಮ್ಮ ಮಗಳಿಗೆ ನೇರವಾಗಿಡಿ, ಮಗನಿಗಿಡಿ, ಸೊಸೆಗೂ ನೀವೇ ಇಡ್ಬೋದು, ಸಮಸ್ಯೆ ಇಲ್ಲ. ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಇನ್ನೇನು ಮುಕ್ತಾಯಗೊಳ್ತಾ ಇದೆ. ಸೊ ಪೂಜೆ ಎಲ್ಲ ಆಯಿತು, ಹಾಗೆ ಹೋಮ ಕೂಡ ಆಯಿತು. ಇವಾಗ ಪೂಜಾರಿಯವರ ಕಾಲ್ಸಾಮಿ ಮಾಡಿದ್ದು ಆಯಿತು. ಅಪ್ಪ ಅಮ್ಮ ತಂಗಿ ಎಲ್ಲರೂ ಆಶೀರ್ವಾದ ತಗೊಂಡ್ರು. ಸೊ ಅದೇ ರೀತಿ ನೆಕ್ಸ್ಟ್ ಇವಾಗ ಏನು ಪ್ರೋಗ್ರಾಮು ಅಂದರೆ, ಅಪ್ಪ ಅಮ್ಮ ತಂಗಿನ ಕೂರಿಸಿ 3 ಜನನ್ನು ಕೂರಿಸಿ ಅವರಿಗೆ ದೃಷ್ಟಿ ತೆಗೆಯೋ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಸೊ ಅವರಿಗೆ ದೃಷ್ಟಿ ತೆಗೆದು ಏನದು ಕುಂಕುಮ ನಿರ್ವಹಣೆ ಹೇಳ್ತಾರಲ್ಲ, ಅದರಲ್ಲಿ ಇವಾಗ ದೃಷ್ಟಿ ತೆಗಿತಾ ಇದ್ದಾರೆ. ಸೊ ಇಲ್ಲಿಗೆ ಇವತ್ತಿನ ಈ ಒಂದು ವಿದ್ಯಾ ಗಣಪತಿ ಹೋಮದ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ಹಾಗಾದರೆ ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೆ ಬೇರೆ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.